ಚಮನೂರು ಜ್ಯುವೆಲ್ಲರ್ಸ್ ಇವರಿಂದ ಮೊದಲೇ ರನ್ನರ್ ಅಪ್ಗೆ 3 ಲಕ್ಷದ ವಜ್ರ ಅಥವಾ ಬಂಗಾರದ ಕಿರೀಟ ಅಥವಾ ಚಿನ್ನಾಭರಣಗಳು, ಎರಡನೇ ರನ್ನರ್ ಅಪ್ಗೆ 2 ಲಕ್ಷ ಮೌಲ್ಯದ ವಜ್ರ ಅಥವಾ ಬಂಗಾರದ ಕಿರೀಟ ಅಥವಾ ಚಿನ್ನಾಭರಣಗಳು. ಚಮನೂರು ಜ್ಯುವೆಲ್ಲರ್ಸ್. ಇಂದಿನ ಸಂಚಿಕೆಯ ಕಡೆಯ ಸ್ಪರ್ಧಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಕಾಮಿಡಿ ರೌಂಡ್ ನಲ್ಲಿ. ಸೊ ಪ್ಲೀಸ್ ವೆಲ್ಕಮ್ ವಿತ್ ಎ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಅಂಕಿತಾ ಪೈ. ಅಂಕಿತಾ ನಮಸ್ಕಾರ. ನಮಸ್ಕಾರ. ನೀವು ಬೇರೆ ತರ ಕಾಣ್ತಿದ್ರಲ್ಲ ಇವತ್ತು. ನನ್ನ ಹಾಡೇ ಹಂಗಿದೆ. ಓಹೋ, ಓಕೆ. ಕಾಮಿಡಿ ರೌಂಡ್ ಅಲ್ಲಿ ಪರ್ಫಾರ್ಮ್ ಮಾಡ್ಬೇಕು ಇವತ್ತು ನೀವು. ಸೊ ಯಾವ ಬೇರೆ ತರದ ಹಾಡನ್ನ ಹಾಡ್ತಿದ್ದೀರಾ? ಹಬ್ಬ ಮಾಡ್ತೀನಿ ಬರೋ ಸುಬ್ಬರಾಯನೇ ಅಂತ, ಬಲೆ ಹುಡುಗದ್ದು. ಓಕೆ, ಟೈಟಲ್ಲೇ ಹಬ್ಬ ಮಾಡ್ತೀನಿ ಬಾರೋ ಅಂತ ಏನೋ ಇದೆ. ಸೊ ನೋಡೋಣ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ಕಾಮಿಡಿ ರೌಂಡಲ್ಲಿ. ತಯಾರಿ ಹೇಗಿದೆ? ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಓಕೆ, ನೋಡ್ಬೇಕಲ್ಲ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ. ಓಕೆ, ಕಾನ್ಫಿಡೆಂಟ್ ಆಗಿ ಹಾಡಿ, ಚೆನ್ನಾಗಿ ಹಾಡ್ತೀರಾ. ಓಕೆ, ಆಲ್ ದಿ ಬೆಸ್ಟ್ ಯು. ಈ ದೃಶ್ಯದ ಹಿನ್ನೆಲೆ ಈ ರೀತಿ ಇದೆ. ಇವಳು ನಮ್ಮ ಕಥಾನಾಯಕಿ ಗೀತಾ. ಇವಳು ರವಿ ಎಂಬ ಹುಡುಗನ್ನ ತುಂಬ ಪ್ರೀತಿಸ್ತಿದ್ದಾಳೆ ಹಾಗೂ ಅವನ್ನೇ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದಾಳೆ. ಇವಳು ಗೀತನ ಮಲತಾಯಿ. ಇವಳಿಗೆ ಗೀತಳನ್ನ ತನ್ನ ತಮ್ಮನಿಗೆ ಅಂದರೆ ಇಲ್ಲಿ ಖಳನಾಯಕನಿಗೆ ಕೊಟ್ಟು ಮದುವೆ ಮಾಡಿಸ್ಬೇಕನ್ನುವ ಹಠ. ಈತ ಆ ಮಲತಾಯಿಯ ತಮ್ಮ ಸುಬ್ಬರಾವ್. ಅಂದಹಾಗೆ ಇವತ್ತೇ ನಿಶ್ಚಿತಾರ್ಥ. ಈ ನಿಶ್ಚಿತಾರ್ಥಕ್ಕೆ ಇವರು ಬಂದಿರುವ ಪುರೋಹಿತರು. ಈತ ಗೀತಳ ಪ್ರಿಯತಮನ ಗೆಳೆಯ ರಾಮು. ಈ ನಿಶ್ಚಿತಾರ್ಥವನ್ನ ಹೇಗಾದರೂ ಉಪಾಯದಿಂದ ತಪ್ಪಿಸಿ ಗೀತಾ ಮತ್ತು ರವಿಗೆ ಸಹಾಯ ಮಾಡಲಿಕ್ಕೆ ಬಂದಿದ್ದಾನೆ. ತಪ್ಪಿಸೋಕ್ಕಾಗುತ್ತೋ ಇಲ್ವೋ ಕಾದು ನೋಡೋಣ. ಓಂ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತೆ. ಓಂ ವಕ್ರತುಂಡ ಮಹಾಕಾಯ. ಮುಹೂರ್ತದ ಸಮಯ ಆಯ್ತಮ್ಮ, ಹೆಣ್ಣನ್ನು ಕರ್ಕೊಂಡು ಬನ್ನಿ. ಬಾರೆ ಗೀತಾ ಬೇಗ. ಚಿಕ್ಕಮ್ಮ, ನಾನು ಈ ಸುಬ್ಬರಾಯನನ್ನು ಖಂಡಿತ ಮದುವೆ ಆಗಲ್ಲ. ಈ ಸುಬ್ರಾಯ ಅಂದ್ರೆ ಯಾರಂತ ಅನ್ಕೊಂಡಿದ್ಯಾ ನೀನು? ಹೆದರ್ಕೋಬೇಡ. ಈ ಸುಬ್ರಾಯನಿಗೆ ಬುದ್ಧಿ ಕಲಿಸ್ತೀನಿ, ನನ್ನ ಕೈ ಚಳಕ ತೋರಿಸ್ತೀನಿ. ಬಾರೆ ಬೇಗ, ಹೊತ್ತಾಯ್ತು, ಕುತ್ಕೋ. ಸುಬ್ಬು, ಏನೋ ಇದು ದೇವಮ್ಮನ್ನಾಗ ಆಡ್ತಾ ಇದ್ದಾಳೆ. ಅದೆಂತ ದೇವ ಪಿಶಾಚಿ ಬಂದ್ರು ನಾನ್ ಬಿಡಿಸ್ತೀನಕ್ಕ. ಏ ಕೆಂಚ, ಹೋಗೋ, ಯಾವ್ದಾದ್ರು ಮಂತ್ರವಾದಿನ ಕರ್ಕೊಂಬಾರೋ ಬೇಗ. ಹಬ್ಬ ಹಬ್ಬ ಮಾಡ್ತೀನಿ ಬಾರೋ ಸುಬ್ಬರಾಯನೇ, ಹಬ್ಬ ಮಾಡ್ತೀನಿ ಬಾರೋ ಸುಬ್ಬರಾಯನೇ, ಹಬ್ಬ ಮಾಡ್ತೀನಿ ಬಾರೋ ಸುಬ್ಬರಾಯನೇ, ಹಬ್ಬ ಮಾಡ್ತೀನಿ ಬಾರೋ ಸುಬ್ಬರಾಯನೇ. ಹಬ್ಬ ಅಯ್ಯಪ್ಪ ಓ ಹಬ್ಬ ಹಬ್ಬ ಎಂದು ನೀನು ಒಬ್ಬೆ ಇಟ್ಟು ಓಡೋ ಹಾಗೆ ಹಬ್ಬ, ನಿನಗೆ ಹಬ್ಬ ಮಾಡ್ತೀನಿ ಬಾರೋ. ಹಬ್ಬ ಮಾಡ್ತೀನಿ ಬಾರೋ ಸುಬ್ಬರಾಯನೇ, ನಿನ್ ಹಬ್ಬ
ಬರೀ ಪಿಶಾಚಿ ಅಲ್ವೋ ಮಗನೇ, ರಕ್ತ ಪಿಶಾಚಿ. ಇಲ್ಗೆ ಯಾಕೆ ಬಂದ್ಯಾ? ತಿನ್ನಕ್ ಬಂದೆ. ಯಾರನ್ನ? ನಿನ್ನ, ನಿಮ್ಮ ಅಪ್ಪನ್ನ. ಅಯ್ಯಯ್ಯೋ, ಅವನ್ನ, ಅವನ ಅಪ್ಪನ್ನ, ಅವನ ತಾತನ್ನ. ಹುಂಡ ಹುಂಡಗಳ ಮುರಿದು ಹಾಕುವೆ, ಮಾಂಸಖಂಡಗಳ ತುಂಡು ಮಾಡುವೆ. ಹುಂಡ ಹುಂಡಗಳ ಮುರಿದು ಹಾಕುವೆ, ಮಾಂಸಖಂಡಗಳ ತುಂಡು ಮಾಡುವೆ. ಕೊಡ ಕೊಡ ರಕ್ತವ ಗಟ ಗಟ ಕುಡಿವೆ, ಹಿಡಿ ಹಿಡಿ ಮೂಳೆಯ ಪಟ ಪಟ ಮುರಿವೆ. ಹೊಟ್ಟೆಯ ಬಗೆಯುವೆ, ರಕ್ತೆಯ ಸಿಗಿಯುವೆ. ಹೊಟ್ಟೆಯ ಬಗೆಯುವೆ, ರಕ್ತೆಯ ಸಿಗಿಯುವೆ. ಹೊಟ್ಟೆಯ ಹಾಕಿ ಹೆಚ್ಚಿ ಬಗೆಯುವೆ. ಅಮ್ಮಯ್ಯ, ಏನೋ ತಿಮ್ಮಯ್ಯ, ಮಂತ್ರದಿಂದ ನಿನ್ನಲ್ಲಿಗೆ ತುಂಡು ಮಾಡಲೇ, ಎತ್ತಗಟ್ಟಿ ಪ್ರೇತ ಶಕ್ತಿಯನ್ನು ಕಟ್ಟಲೇ. ಮಂತ್ರದಿಂದ ನಾನು ಮಂಕು ಬೂದಿ ಚೆಲ್ಲಲೇ, ಮಂಕ ಶಂಕ ವಾದ್ಯ ಊದು ಸಂತೆ ಮಾಡಲೇ. ಏ, ರಾಕ್ಷಸಿ! ಆ, ಹೂಂ, ಹೀಂ, ಹೀಂ, ಪಟಾರ್! ರಾಮ್ ಡೂಮ್ ಡಸ್ ಫುಸ್ ಫಟಾರ್. ಏ, ರಾಕ್ಷಸಿ! ಉಫ್, ಉಫ್, ಉಫ್. ಹೋಗ್ತೀಯಾ? ಹೋಗ. ಆಹಾ! ಉಫ್, ಉಫ್, ಉಫ್. ಹೋಗ್ತೀಯಾ? ಹೋಗ. ಆ, ಉಫ್, ಉಫ್, ಉಫ್. ಹೋಗ್ತೀಯಾ? ಹೋಗ್ತೀನಿ. ಎಲ್ಲಿ? ಮೇಲೆ ಹೋಗ್ತೀನಿ. ಹೋಗ್ತೀಯಾ? ಹೋಗ್ತೀನಿ. ಹೋಗ್ತೀಯಾ? ಅಂಕಿತ ಪರ್ಫಾರ್ಮೆನ್ಸ್ ಅಲ್ಲಿ ತುಂಬಾ ಇನ್ವಾಲ್ವ್ ಆಗ್ಬಿಟ್ಟಿದ್ರಿ ಅನ್ಸುತ್ತೆ. ಬೇರೆ ಏನ್ ಗೊತ್ತಾಗ್ಲಿಲ್ಲ. ಏನಾಯ್ತು, ಅವ್ರು ಹೇಗ್ ಮಾಡ್ತಿದ್ರು, ನೀವ್ ಹೇಗ್ ಮಾಡಿದ್ರಿ? ಟೋಟಲಿ ನೋ ಕ್ಲೂ. ನೋ ಕ್ಲೂ. ಓಕೆ, ಬನ್ನಿ ಜಡ್ಜಸ್ ನ ಕೇಳೋಣ, ಅವ್ರಿಗೇನ್ ಅನ್ಸ್ತು ಪರ್ಫಾರ್ಮೆನ್ಸ್ ಬಗ್ಗೆ ಅಂತ. ಏಯ್ ರಾಕ್ಷಸಿ! ಬರೀ ರಾಕ್ಷಸಿ ಅಲ್ಲ, ಅಲ್ಲ, ಬರೀ ಪಿಶಾಚಿ ಅಲ್ಲ, ರಕ್ತ ಪಿಶಾಚಿ ಇದೆ. ಅದಕ್ಕೆ ಆ ರಾಕ್ಷಸಿಗೆ ಆನ್ಸರ್ ಇರ್ಲಿಲ್ಲ. ವೆರಿ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್. ಅದು ತುಂಬ ನ್ಯಾಚುರಲ್ ಆಗಿತ್ತು. ದ ವೇ ಯು ಇಂಟ್ರೊಡ್ಯೂಸ್ ಕ್ಯಾರೆಕ್ಟರ್ಸ್ ಒಂದು ಬ್ಯಾಕ್ಗ್ರೌಂಡ್ ವಾಯ್ಸ್ ಅಲ್ಲಿ. ಸೊ ದ ಟೋಟಲ್ ಸ್ಟೋರಿ ಇಸ್ ಕನ್ವೇಡ್. ಎಲ್ಲೂ ಲ್ಯಾಗ್ ಇರಲಿಲ್ಲ. ಇಟ್ ವಾಸ್ ವೆರಿ ಕ್ರಿಸ್ಪ್. ಟೋಟಲ್ ಇಟ್ ವಾಸ್ ಅ ವೆರಿ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಐ ಲವ್ಡ್ ಇಟ್ ಅ ಲಾಟ್. ಸೂಪರ್ ಪರ್ಫಾರ್ಮೆನ್ಸ್. ಹಾಡಿದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಇತ್ತು, ಶ್ರುತಿ, ಎಸ್ಪೆಷಲಿ ಲ್ಯಾಂಡಿಂಗ್ ನೋಟ್ಸ್. ಬಟ್ ನಿಮ್ಮ ಪರ್ಫಾರ್ಮೆನ್ಸ್ ಅದನ್ನೆಲ್ಲ ಕವರ್ ಮಾಡ್ತು. ನೀವು ಕಣ್ಣು ಎಲ್ಲ ಮೇಲ್ ಮಾಡಿದ್ದು ಲುಕಿಂಗ್ ವೆರಿ ಗುಡ್, ಚೆನ್ನಾಗಿತ್ತು, ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಎಕ್ಸಲೆಂಟ್ ಪರ್ಫಾರ್ಮೆನ್ಸ್, ತುಂಬ ಚೆನ್ನಾಗಿತ್ತು. ಈ ಪರ್ಫಾರ್ಮೆನ್ಸ್ ಜೊತೆ ಆ ರೀತಿ ಹಾಡೋದು ಬಹಳ ಕಷ್ಟ. ಯಾಕೆಂದರೆ ನಿಮ್ಮ ಎಕ್ಸ್ಪ್ರೆಷನ್ಸ್ ಕೂಡ, ಫೇಶಿಯಲ್ ಎಕ್ಸ್ಪ್ರೆಷನ್ ಆಗಲಿ, ಫಿಸಿಕಲ್ ಮೂವ್ಮೆಂಟ್ ಅಲ್ಲೆಲ್ಲ ಓಡಾಡಿಕೊಂಡು ಅವ್ರು ಸುತ್ತಕೊಂಡು ಅವ್ರನ್ನ ತಳ್ಕೊಂಡು ಬಿದ್ದು ಅದೆಲ್ಲ ಆಗಿ ಕೂಡ ನೀವು ಅಷ್ಟು ಎನರ್ಜಿಯಲ್ಲಿ ಹಾಡಿದ್ದು ಇಟ್ಸ್ ಸಮಥಿಂಗ್ ರಿಯಲಿ ಗ್ರೇಟ್. ಈ ತುಂಡು ಪಲ್ವಿ ಕೆಲವು ಕಡೆ ಎನರ್ಜಿ ಹೋಗ್ತಾ ಇತ್ತು, ಅದು ಅಷ್ಟು ಇದು ಮಾಡಿದಾಗ ಅಂತ ನಾವು ಒಪ್ಕೋಬಹುದು. ಯಾಕೆಂದರೆ ಕನ್ಸಿಸ್ಟೆಂಟಾಗಿ ನೀವು ಎನರ್ಜಿ ಮೇಂಟೈನ್ ಮಾಡಿದ್ದು, ದಟ್ ವಾಸ್ ರಿಯಲಿ ಗ್ರೇಟ್. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇದು ಹಾರ್ಡ್ ವರ್ಕ್ ಅನ್ನೋದು ಎದ್ದು ಕಾಣಿಸ್ತದೆ. ರಿಯಲಿ ಎಂಜಾಯ್ಡ್ ಎವ್ರಿಥಿಂಗ್. ಕೀಪ್ ಇಟ್ ಅಪ್. ಆಲ್ ದಿ ಬೆಸ್ಟ್. ವೆರಿ ಗುಡ್ ಪರ್ಫಾರ್ಮೆನ್ಸ್. ನಾನು ನೋಡ್ತಾ ಇದ್ದೆ. ವಿ ಎಂಜಾಯ್ಡ್ ಅ ಲಾಟ್. ಗ್ರೇಟ್ ಎಫರ್ಟ್. ನೋಡೋಣ ಈ ಎಫರ್ಟಿಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಆಲ್ ದ ಬೆಸ್ಟ್ ಯು. ಥ್ಯಾಂಕ್ ಯು. ನಿಮ್ಮ ಪರ್ಫಾರ್ಮೆನ್ಸ್ಗೆ 23+1 ಎಕ್ಸ್ಟ್ರಾ ನಿಮ್ಮ ಹಾರ್ಡ್ ವರ್ಕ್ ಆ್ಯಂಡ್ ಎಫರ್ಟ್ಗೆ. 24 out of 30.
25. 25, 30ಕ್ಕೆ ಚೇತನ್. ನಿಮಗೆ 9, ನಿಮ್ಮ ಫ್ಯಾಮಿಲಿಗೆ 1. 26. ಥ್ಯಾಂಕ್ ಯು ಸರ್. ಅಂಕಿತಾ, ಯು ಗೆಟ್ 85 ಫಾರ್ ಟುಡೇಸ್ ಪರ್ಫಾರ್ಮೆನ್ಸ್. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ವೆರಿ 85 ಬಹಳನೇ ಹೈ ಮಾರ್ಕ್ಸ್. ಲಾಸ್ಟ್ ಟೈಮ್ ಕೂಡ 84 ಸ್ಕೋರ್ ಮಾಡಿದ್ರಿ. ಇನ್ನೂ ಒಂದು ಪರ್ಫಾರ್ಮೆನ್ಸ್ ಈ ರೌಂಡ್ ಅಲ್ಲಿ ಇನ್ನೂ ಹೈಯಾಗಿ ಸ್ಕೋರ್ ಮಾಡಿ. ಓಕೆ, 80s ಅಲ್ಲ 90s ಅಲ್ಲಿ ಸ್ಕೋರ್ ಮಾಡಿ, ಇನ್ನೂ ಹೆಚ್ಚಾಗಿ ಸ್ಕೋರ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.